ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ SK ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ಇದು ನೋಡ್ತಾ ಇದ್ದೀರಲ್ಲ, ಕೊತ್ತಂಬರಿ ಸೊಪ್ಪು ಹೇಗೆ ಬೆಳೆದಿದೆ ಅಂತ ನೋಡಿ. ಫುಲ್ಲಾಗಿ ಒಂಥರ ಕಾಡಿನ ಥರ ಬೆಳೆದಿದೆ. ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ನೋಡಿ. ಈ ಥರ ಬೆಳೆಸ್ಬೇಕಂತ ತುಂಬ ಜನರಿಗೆ ಇಷ್ಟ ಇರುತ್ತೆ, ಆದರೆ ಆ ಥರ ಬೆಳೆಸೋಕ್ಕಾಗ್ತಾ ಇರಲ್ಲ. ಯಾತಕ್ಕಾಗಲ್ಲ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನು ಮಾಡಿದರೆ ಈ ಥರ ಬೆಳೆಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಕೂಡ ನಿಮ್ಗೆ ಹೇಳ್ಕೊಡ್ತೀನಿ. ನನ್ನ ವಿಡಿಯೋನ ನೀವು ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿದರೆ ನಾನು ಹೇಳೋ ಕೆಲವೊಂದು ಸಣ್ಣ ಸಣ್ಣ ಟಿಪ್ಪೆಲ್ಲ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ನನ್ನ ಚಾನಲ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ತುಂಬ ಜನ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ದಯಮಾಡಿ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಗೆ ಏನು ಅನಿಸ್ತಂತ ಕಾಮೆಂಟಲ್ಲಿ ಹೇಳಿ. ನಿಮ್ಗೆ ಇಷ್ಟ ಆಗಲಾರ್ದಿದ್ರು ಕೂಡ, ನನಗೆ ಇಷ್ಟ ಆಗಲಿಲ್ಲ ಅಂತ ಕೂಡ ನೀವು ನನಗೆ ಕಾಮೆಂಟ್ ಮಾಡ್ಬೋದು, ಓಕೆನಾ? ಈ ಥರ ಮಾಡೋದ್ರಿಂದ ನನಗೆ ಈ ಥರ ಇನ್ನೂ ಹಲವಾರು ವೀಡಿಯೋಗಳು ಮಾಡೋಕ್ಕೆ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ಪ್ಲೀಸ್ ದಯಮಾಡಿ ನನ್ನ ರಿಕ್ವೆಸ್ಟನ್ನು ನೀವು ಒಂದು ಸರ್ತಿ ಫಾಲೋ ಮಾಡಿ, ಓಕೆನಾ? ಸರಿ, ಈಗ ಕೊತ್ತಂಬರಿ ಸೊಪ್ಪು ಬೆಳೆಸ್ಕೊಳ್ಳೋಕ್ಕೆ ಒಂದು ಒಳ್ಳೆಯ ಸೀಸನ್ ಅಂತಲೇ ಹೇಳ್ಬೋದು ಇವಾಗ. ಯಾಕಂತೇಳಿ ಈಗ ಮಳೆ ಬರ್ತಾ ಇರುತ್ತೆ, ತಣ್ಣಗಿನ ವಾತಾವರಣ ಇರುತ್ತೆ. ಇಷ್ಟು ದಿವಸ ತನಕ ಬಿಸಿಲು ಜಾಸ್ತಿ ಇತ್ತಲ್ಲ, ಬಿಸಿಲಲ್ಲಿ ಕೊತ್ತಂಬರಿ ಸೊಪ್ಪು ತುಂಬ ಚೆನ್ನಾಗಿ ಬೆಳೆಯಲ್ಲ. ಚಳಿಗಾಲದಲ್ಲಂತೂ ತುಂಬ ಚೆನ್ನಾಗಿ ಬರುತ್ತೆ. ಮಳೆಗಾಲದಲ್ಲಿ ಕೆಲವೊಂದು ಜಾಗ್ರತೆ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ಕೊತ್ತಂಬರಿ ಸೊಪ್ಪು ಹಾಕೋರನ್ನು ಕೇಳಿದರೆ 100ರಲ್ಲಿ 90 ಜನ ಏನು ಹೇಳ್ತಾರೆ ಅಂದರೆ, ಕೊತ್ತಂಬರಿ ಬೀಜ ಹಾಕಿದ್ದೀವಿ, ಮೊಳಕೆ ಬಂದಿದೆ, ಅದು ಒಂದು 4 ದಿವಸ ಆದ್ರ ಮೇಲೆ ಅದು ಬಿದ್ದೋಗಿ ಕೊಳತು ಹೋಯ್ತಕ್ಕ, ಅದು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ. ನೋಡಿ, ಈ ಪಿಕ್ಚರಲ್ಲಿ ನಿಮ್ಗೆ ಅದೇ ತೋರಿಸ್ತಾ ಇದ್ದೀನಿ. ಇದು ಏನಾಗಿದೆ, ಇದಕ್ಕೆ ರೀಸನ್ ಏನು, ಈ ಥರ ಬಿದ್ದೋಗೋಕ್ಕೆ ರೀಸನ್ ಏನಂದರೆ, ಒಂದು ಬಿಸಿಲು ಬರ್ದಿದ್ದ ಕಡೆ ಇಟ್ಟವಾಗ ಈ ಥರ ಆಗುತ್ತೆ. ಮಳೆ ಬರುತ್ತಲ್ಲ ಅಂತ ಏನು ಮಾಡ್ತೀವಿ ನಾವು, ಕಂಪ್ಲೀಟಾಗಿ ಮಳೆ ಬೀಳ್ದಿದ್ದ ಕಡೆ ಒಳಗೆ ಸ್ವಲ್ಪ ಮಾಡಿನ ಒಳಗೆ ತಂದು ಇಟ್ಬಿಡ್ತೀವಿ. ಅಂಥ ಟೈಮಲ್ಲಿ ಆ ಥರ ಬಿದ್ದೋಗುತ್ತೆ. ಒಂದು ಸರ್ತಿ ಕೊತ್ತಂಬರಿ ಗಿಡ ಆಗಲಿ ಅಥವಾ ಮೆಂತ್ಯ ಸೊಪ್ಪಿಂದಿದಾಗಲಿ ಬಿದ್ದೋಯ್ತು ಅಂದ್ಕೊಳ್ಳಿ, ಅದು ಮತ್ತೆ ಎದ್ದು ನಿಂತ್ಕೊಂಡು ಬೆಳೆಯಲ್ಲ. ಬೀಳಲಾರ್ದಿದ್ದಂಗೆ ಜಾಗ್ರತೆ ತೊಗೊಳ್ಬೇಕು. ಇದಕ್ಕೆ ಫಸ್ಟಿಂದನೇ ನಾವು ಕೆಲವೊಂದು ಟಿಪ್ಪು ಫಾಲೋ ಆಗಬೇಕು. ಏನೇನು ಟಿಪ್ಪು ಅಂತ ನಾನು ಹೇಳ್ತೀನಿ ನೋಡಿ. ಫಸ್ಟ್ ನಾವು ತೊಗೊಳ್ಳೋ ಬೀಜ. ಈ ಬೀಜ ನಮಗೆ ಮಾರ್ಕೆಟಲ್ಲಿ ಸೀಡ್ಸ್ ಅಂತ ಸಿಕ್ಕುತ್ತೆ. ಅಂದರೆ ಬೀಜಕ್ಕೆ ಸೀಡ್ಸ್ ಅಂತ ಅಂತಾರೆ. ಅಂದರೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಈಗ ಕೊತ್ತಂಬರಿ ಬೀಜನ ನಾವು ಅಡುಗೆಯಲ್ಲಿ ಕೂಡ ಬಳಸ್ಕೊತೀವಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೀಡ್ಸ್ ಅಂತ ಸಿಕ್ಕುತ್ತೆ ಮಾರ್ಕೆಟಲ್ಲಿ. ಅದನ್ನು ನಿಮಗೆ ಸಿಕ್ಕಿದರೆ ಅದನ್ನು ತರಿಸ್ಕೊಳ್ಳಿ. ನಾನು ಈ ಶಾಪನ್ನು ಆಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ನನಗೇನಾದ್ರು ಲಿಂಕ್ ಸಿಕ್ಕಿದರೆ ನೀವು ಅಲ್ಲಿಂದ ತರಿಸ್ಕೊಳ್ಳಿ. ಈಗ ಅಡುಗೆ ಮನೇಲಿ ಇದ್ದದ್ದು ಬೆಳೆ ಅಲ್ವಾ ಅಂದರೆ ಖಂಡಿತವಾಗ್ಲೂ ಬೆಳೆಯುತ್ತೆ. ಆದರೆ ಅದರಲ್ಲಿ 2 ಥರದ ಬೀಜ ಇರುತ್ತೆ. ಒಂದು ಫ್ರೆಶ್ ಅಂದರೆ ಹೊಸದಾಗಿ ಬೀಜ ತಯಾರಾಗಿದ್ದು ನಮಗೆ ಅಡುಗೆಗೆ ಸಿಕ್ಕುತ್ತೆ. ಇನ್ನೊಂದು ಹಳೇದು ಸಿಕ್ಕುತ್ತೆ. ಹಳೇದು ಅಂದರೆ ಬ್ರೌನ್ ಕಲರಲ್ಲಿರುತ್ತೆ. ಹೊಸ ಬೀಜ ಅಂದರೆ ಸ್ವಲ್ಪ ಲೈಟ್ ಗ್ರೀನ್ ಕಲರಲ್ಲಿರುತ್ತೆ. ನಾವು ಅಡುಗೆ ಮನೆಯಲ್ಲಿರೋ ಕೊತ್ತಂಬರಿ ಬೀಜ ಬಳಸೋದಾದರೆ ಗ್ರೀನ್ ಕಲರಲ್ಲಿರೋದು ತೊಗೊಳ್ಬೇಕು. ಈಗ ಬೀಜದ ಬಗ್ಗೆ ಗೊತ್ತಾಯ್ತಲ್ಲ. ನೆಕ್ಸ್ಟ್ ಪಾಯಿಂಟು ಮಣ್ಣು. ಈ ಮಣ್ಣನ್ನು ಯಾವ ಥರದಲ್ಲಿ ನಾವು ಅದನ್ನ ಮಿಶ್ರಣ ಮಾಡ್ಕೊಳ್ಬೇಕು, ಯಾವ ಥರ ತೊಟ್ಟಿ ತುಂಬಿಸ್ಕೊಳ್ಬೇಕು ಅನ್ನೋದು ಕೂಡ ಪ್ರಾಮುಖ್ಯತೆ ವಹಿಸುತ್ತೆ. ಇದು ಒಂದು ಪಾಯಿಂಟು. ಈಗ ಮಣ್ಣು ಒಂದು 50% ಗಾರ್ಡನ್ ಸಾಯಿಲ್, ಯಾವುದು ನಮ್ಮ ಹತ್ರ ಯಾವ ಮಣ್ಣಿದೆಯೋ ಅದನ್ನು ತೊಗೊಳ್ಬೋದು. ನಮ್ಮ ಹತ್ರ ಯಾವುದು ಅವೈಲೇಬಲ್ಗೆ ಇದೆಯೋ ಆ ಕಂಪೋಸ್ಟನ್ನು ಒಂದು 50% ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಬೋದು. ಒಂದು ವೇಳೆ ನಮ್ಮ ಹತ್ರ ಅಷ್ಟೆಲ್ಲ ಗೊಬ್ಬರ ಇಲ್ಲಪ್ಪ, ಏನು ಮಾಡೋದು ಅಂದರೆ ಒಂದು 20% ಕೂಡ ಸಾಕಾಗುತ್ತೆ. ಉಳಿದಿದ್ದನ್ನು ಸ್ವಲ್ಪ ಕೋಕೋಪೀಟ್ ಆಗಲಿ ಅಥವಾ ಯಾವುದು ಮರಳಾಗಲಿ ಇಂಥದ್ದು ಏನಾದ್ರು ಮಿಕ್ಸ್ ಮಾಡ್ಕೊಳ್ಬೇಕು, ಓಕೆನಾ? ಇವು 3 ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಸ್ವಲ್ಪ ಇದ್ದರೆ ನಮ್ಮ ಹತ್ರ ಕೈಬೇವಿನ ಹಿಂಡಿ ಹಾಕಿದರೆ ತುಂಬ ಒಳ್ಳೆಯದು. ಇದಿಷ್ಟು ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಪಾಟಲ್ಲಿ ನಾವು ಯಾವ ಪಾಟಲ್ಲಿ ಬೆಳೆಸ್ಬೇಕಂತಿದ್ದೀವೋ ಆ ಪಾಟ್ ತುಂಬ ಮಣ್ಣು ಹಾಕಿಬಿಟ್ಟು ಸ್ವಲ್ಪ ಒತ್ತೊತ್ತಿ ಹಾಕ್ತಾ ಇರಬೇಕು ಆ ಮಣ್ಣನ್ನು. ಆವಾಗ ಏನಾಗುತ್ತೆ ಅಂದರೆ ಏರ್ ಪಾಕೆಟ್ಸ್ ಏನಿರಲ್ಲ. ಇನ್ನೊಂದೇನೆಂದರೆ ಆ ಬೇರು ಬೆಳೆಯೋಕ್ಕೆ ಒಂದು ಒಳ್ಳೆಯ ಒಂದು ವಾತಾವರಣ ಸಿಕ್ಕುತ್ತೆ ಮಣ್ಣಿನೊಳಗೆ. ಅದೇ ಮಣ್ಣು ಲೂಸ್ ಇತ್ತು ಅಂದ್ಕೊಳ್ಳಿ, ಅದು ಬೇರು ಬಂದವಾಗ ಬೇರೆ ಸರಿಯಾಗಿ ಹಿಡಿತ ಸಿಕ್ಕಲಾರ್ದೆ ಆ ಮೊಳಕೆಗಳು ಬೇಗ ಬಿದ್ದು ಹೋಗಿಬಿಟ್ಟು ಮತ್ತೆ ಪುನಃ ಎದ್ದು ನಿಲ್ಲಾರ್ದೆ ಅದು ಕೊಳ್ತು ಹೋಗುತ್ತೆ, ಓಕೆನಾ? ಸರಿ, ಈಗ ಮಣ್ಣಾಯಿತು, ಮಣ್ಣಿನ ಮಿಶ್ರಣ ಆಯಿತು, ಹೇಗೆ ತುಂಬಿಸೋದಂತ ನೋಡಿದ್ವಿ ನಾವು. ಇದ್ರ ಬಗ್ಗೆ ನಾನು ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಅಂದರೆ ತೋರಿಸ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ 3rd ಪಾಯಿಂಟ್ ಏನಂತೇಳಿ ನೀರು ಹಾಕೋದು. ತುಂಬ ಜನ ಏನು ಮಾಡ್ತಾರೆ ಅಂದರೆ ಪೈಪ್ ಹಿಡ್ಕೊಳ್ತಾರೆ. ದೊಡ್ಡ ದೊಡ್ಡ ಗಿಡಕ್ಕೆ ಯಾವ ಥರ ಪೈಪ್ ನೀರು ಹಾಕ್ತಾರೋ ಅದೇ ಥರ ಪೈಪಲ್ಲಿ ನೀರು ಹಾಕ್ಬಿಡ್ತಾರೆ. ಆ ಥರ ಮಾಡೋಕ್ಕೆ ಹೋಗಬೇಡಿ. ನಾವು ಆಡು ಭಾಷೆಯಲ್ಲಿ ಹೇಳ್ತೀವಲ್ಲ, ನೀರು ಚಿಮ್ಸೋದು ಅಂತೀವಿ ನೋಡಿ, ಆ ಥರ ನೀರು ಚಿಮಿಸ್ಬೋದಲ್ಲ, ಚಿಮಿಕ್ಸ್ಲೇಬೇಕು. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಸಣ್ಣ ಮೊಳಕೆ ಬಂದಿದ್ದಾಗಲಿ ಅಥವಾ ಬೀಜನಾಗಲಿ ಅದು ಪ್ಲೇಸ್ ಆಚೆಗೀಚೆಗೆ ಆಗಿಬಿಟ್ಟು ಅದು ಸರಿಯಾಗಿ ಮೊಳಕೆ ಬರಲ್ಲ.
ಇನ್ನೊಂದು, ಈಗ ಒಂದು ವೇಳೆ ಮಳೆ ಜಾಸ್ತಿ ಡೈರೆಕ್ಟಾಗಿ ಮಳೆ ಬರ್ತಿದ್ದವಾಗ ಡೈರೆಕ್ಟಾಗಿ ಮಳೆ ನೀರು ಬೀಳ್ದಿದ್ದಂಗೆ ಕಾಪಾಡ್ಕೊಳ್ಳೋದು ಕೂಡ ಒಂದು ಪಾಯಿಂಟೇ. ಅದು ಹೇಗೆ ಅಂತ ನಾನು ನಿಮ್ಗೆ ವಿವರಿಸ್ತೀನಿ. ಈಗ ಒಂದು ವೇಳೆ ಮಳೆ ಬರ್ತಾಯಿಲ್ಲಪ್ಪ, ಏನು ಮಾಡೋದು, ಇದಕ್ಕೆ ನೀರು ಚಿಮ್ಸ್ಬೇಕಂತ ಹೇಳಿದ್ದೀರಾ ನೀವು, ಹಾಕೋಕ್ಕಾಗಲ್ಲ ಅಂದರೆ ಏನು ಮಾಡ್ಬೋದು ಅಂದರೆ, ಒಂದು ದೊಡ್ಡ ಪಾಟನ್ನು ಒಂದು ಸೈಜ್ ಪಾಟನ್ನು ಅದಕ್ಕಿಂತ ದೊಡ್ಡ ಸೈಜಿಂದು ಒಂದು ಪ್ಲೇಟಲ್ಲಿ ಏನಾದರೂ ಇಟ್ಬಿಟ್ಟು ಆ ಪ್ಲೇಟ್ ಒಳಗೆ ನೀರು ತುಂಬಿಸಿದ್ರೆ ಕೆಳಗಡೆ ಡ್ರೈನೇಜ್ ಹೋಲಿಂದ ಆ ಮಣ್ಣು ನೀರನ್ನು ಹೀರ್ಕೊಂಡ್ಬಿಟ್ಟು ಆ ಗಿಡ ಬೆಳೆಯೋಕ್ಕೆ ಅನುವು ಮಾಡಿಕೊಡುತ್ತೆ. ಓಕೆನಾ? ಇಲ್ಲ ಇಷ್ಟೆಲ್ಲ ಬೇಡಪ್ಪ ರಿಸ್ಕ್ ಅಂತೇಳಿದರೆ ಮೆಲ್ಲಕ್ಕೆ ನಾವು ನೀರು ಚಿಮ್ಸೋದು ಅಭ್ಯಾಸ ಮಾಡ್ಕೊಳ್ಬೋದು. ಇನ್ನೊಂದು ಮೇನ್ ಪಾಯಿಂಟ್ ಹೇಳ್ತೀನಿ ನಾನು ನಿಮ್ಗೆ, ಕೊತ್ತಂಬರಿ ಸೊಪ್ಪು ಬೆಳೆಸೋದ್ರಲ್ಲಿ ಒಂದು ದೊಡ್ಡ ಸೀಕ್ರೆಟ್, ಇಷ್ಟು ತನಕ ಯಾರು ಹೇಳಲಾರ್ದು ಸೀಕ್ರೆಟ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಏನಪ್ಪ ಅದು ಅಂತೇಳಿದರೆ, ಈಗ ನಾವು ಸಾಧಾರಣವಾಗಿ ಬೀಜ ಹೇಗೆ ಹಾಕ್ತೀವಿ, ಸ್ವಲ್ಪ ದೂರವಾಗಿ ಅದನ್ನು ಬಿತ್ತನೆ ಮಾಡ್ತೀವಿ. ಆ ಥರ ಹಾಕೋಕ್ಕೆ ಹೋಗ್ಬಾರ್ದು. ಕೊತ್ತಂಬರಿ ಸೊಪ್ಪಾಗಲಿ ಮೆಂತ್ಯ ಸೊಪ್ಪಾಗಲಿ ಒಂದು ಸೀಕ್ರೆಟ್ ಏನಂದರೆ, ಆದಷ್ಟು ದಪ್ಪವಾಗಿ ಹಾಕಬೇಕು. ದಪ್ಪ ಅಂದರೆ ಏನಿಲ್ಲ, ಒಂದು ಬೀಜ ಹಾಕೋ ಕಡೆ 10 ಬೀಜ ಹಾಕಬೇಕು. ಆವಾಗ ಏನಾಗುತ್ತೆ ಅಂದರೆ, ಒಂದು ಮೊಳಕೆ ಬಂದವಾಗ ಇನ್ನೊಂದ್ರ ಮೊಳಕೆ ಬರುತ್ತಲ್ಲ, ಅದು ಎರಡು ಒಟ್ಟಿಗೆ ಸೇರಿ ಒಂದಕ್ಕೊಂದು ಸಪೋರ್ಟ್ ಸಿಸ್ಟಮಲ್ಲಿ ಅದು ಬೆಳೆಯುತ್ತೆ. ನೀವು ಫಸ್ಟ್ ನಾ ತೋರಿಸಿದ್ದು ವಿಡಿಯೋ ಕ್ಲಿಪ್ಪಿಂಗ್ ಇನ್ನೊಂದು ಸರ್ತಿ ನೋಡ್ಕೊಂಬನ್ನಿ, ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ಅಂದರೆ ನಾನು ಎಷ್ಟು ದಪ್ಪ ಗಿಡ ಹಾಕಿದ್ದೀನಿ ಗೊತ್ತಾಗುತ್ತೆ. ಆ ದಪ್ಪ ಇದ್ದಷ್ಟು ಆ ಗಿಡಕ್ಕೆ ಸಪೋರ್ಟ್ ಸಿಕ್ಕುತ್ತೆ. ಈಗ ಡೈರೆಕ್ಟಾಗಿ ಮಳೆ ಬಾರ್ದಿದ್ದಂಗೆ ಏನು ಮಾಡ್ಬೋದು ಅಂತೇಳಿದರೆ, ಒಂದು ಸಣ್ಣ ಚಪ್ರ ಥರ ಹಾಕೋದಾಗಲಿ, ಪ್ಲಾಸ್ಟಿಕ್ ಕವರ್ ಏನಾದ್ರು ಕಟ್ಟಿಬಿಟ್ಟು ಸಣ್ಣ ಚಪ್ರ ಹಾಕಿಬಿಟ್ಟು ಡೈರೆಕ್ಟಾಗಿ ಮಳೆ ನೀರು ಬೀಳ್ದಿದ್ದಂಗೆ ನೋಡ್ಕೊಳ್ಳಿ. ಅಷ್ಟೇ ಬಿಟ್ಟರೆ ಪೂರ್ತಿ ಬಿಸಿಲು ಬೀಳಾರ್ದಿದ್ದ ಕಡೆ ಇಡಕ್ಕೆ ಹೋಗಬೇಡಿ. ಅದೇನಾಗುತ್ತೆ ಅಂದರೆ, ನಾವು ಇಷ್ಟಕ್ಕೆ ಮುಂಚೆ ಫಸ್ಟು ನೋಡಿದ್ವಲ್ಲ, ಎಲ್ಲ ಉದ್ದ ಕಾಲು ಥರ ಬೆಳ್ಕೊಂಬಿಟ್ಟು ಉದ್ದುದ್ದ ಬೆಳ್ಕೊಂಬಿಟ್ಟು ಬಿದ್ದು ಅದು ಕೊಳ್ತೋಗುತ್ತೆ ನೋಡಿ. ಈ ಥರ ಹೆಲ್ದಿಯಾಗಿ ಬೆಳಿಬೇಕಂತೇಳಿದರೆ ಈ ಥರ ಪಾಯಿಂಟು ನಾವು ಇದು ಮಾಡ್ಕೊ, ಒಂದು ಮಣ್ಣಿನ ಮಿಶ್ರಣ, ಒಂದು ಬೀಜ, ಇನ್ನೊಂದು ನೀರು ಹಾಕೋ ಪದ್ಧತಿ, ಮಳೆ ಬಂದಾಗ ಕಾಪಾಡ್ಕೊಳ್ಳೋ ಪದ್ಧತಿ. ಮಳೆಗಾಲದಲ್ಲಿ ಕೊತ್ತಂಬರಿ ಸೊಪ್ಪು ತುಂಬ ಚೆನ್ನಾಗಿ ಬರುತ್ತೆ, ಆದರೆ ಡೈರೆಕ್ಟಾಗಿ ನೀರು ಮಾತ್ರ ಬೀಳಬಾರ್ದು, ಮಳೆ ನೀರು ಬೀಳಬಾರ್ದು. ಅದು ಒಂದು ಮುಖ್ಯವಾಗಿ ನಾವು ತಲೆಯಲ್ಲಿ ಇಟ್ಕೊಳ್ಬೇಕು. ಸಣ್ಣ ಚಪ್ರ ಥರ ಹಾಕಿದರೆ ಸಾಕಾಗುತ್ತೆ. ಈಗ ಇನ್ನೊಂದು ಕೊತ್ತಂಬರಿ ಬೀಜದಲ್ಲಿ 2 ಥರದ್ದಿದೆ. ಒಂದು ನಾಟಿ ಥರದ್ದು, ಅಂದರೆ ನಾವು ಸಾಧಾರಣವಾಗಿ ಮಾರ್ಕೆಟಲ್ಲಿ ಒಳ್ಳೆ ಪರಿಮಳ ಇರುತ್ತೆ ನೋಡಿ, ಅದು ನಾಟಿ ಥರದ್ದು. ಇನ್ನೊಂದು ಸಿಕ್ಕುತ್ತೆ ನಮ್ಗೆ, ದೊಡ್ಡ ಸೊಪ್ಪು ಇರುತ್ತೆ, ಅದು ಅಷ್ಟು ಪರಿಮಳ ಇರೋಲ್ಲ, ಅದು ನೋಡೋಕ್ಕೆ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಇದರಲ್ಲಿ ಏನು ಪ್ಲಸ್ ಪಾಯಿಂಟ್ ಅಂತೇಳಿದರೆ, ನಾವು ಒಂದು ಸರ್ತಿ ಬೀಜ ಹಾಕಿದರೆ ನಮ್ಗೆ 6-8 ತಿಂಗಳು ಸೊಪ್ಪು ತೊಗೊಳ್ತಾನೆ ಇರ್ಬೋದು. ಅದೇ ನಾಟಿ ಥರದ್ದಾದರೆ ಏನಂದರೆ, ಒಂದು ಸರ್ತಿ ಬಂದ ತಕ್ಷಣ ಅದನ್ನ ನಾವು ಕಿತ್ತು ಒಂದು ಅಡುಗೆ ಮಾಡಬೇಕಾಗತ್ತೆ. ಈ ಹೈಬ್ರಿಡ್ ಆದರೆ ಒಂದು ಸರ್ತಿ ಬೀಜ ಹಾಕ್ಕೊಂಡ್ರೆ ಸಾಕು, ಅದು ತುಂಬ ದಿವಸ, ತುಂಬ ತಿಂಗಳುಗಟ್ಟಲೆ ನಮ್ಗೆ ಬರ್ತಾ ಇರುತ್ತೆ. ಏನಂದರೆ, ಅದು ಮೇಲ್ಗಡೆ ಪಾಲಕ್ ಸೊಪ್ಪೆಲ್ಲ ತೆಗಿತೀವಲ್ಲ, ಆ ಥರ ಕಟ್ ಮಾಡ್ತಾ ಇರಬೇಕು. ಈಗ ನಾವು ಮನೇಲಿ ಬೀಜ ತಯಾರು ಮಾಡ್ಕೊಳ್ಳೋದಾರ ಹೇಗಪ್ಪ ಅಂತೇಳಿದರೆ, ಒಂದು 10% ಗಿಡನ ಹಾಗೆ ಬಿಟ್ಟರೆ ಒಂದು ಸ್ವಲ್ಪ ದಿವಸಕ್ಕೆ ಅದರ ಹೂ ಬಂದುಬಿಟ್ಟು ಈ ಥರ ಬೀಜ ಉತ್ಪತ್ತಿ ಆಗುತ್ತೆ. ಇದನ್ನು ನಾವು ಒಣಗಿಸಿ ಇಟ್ಕೊಂಡ್ಬಿಟ್ರೆ ನಮ್ಮ ಮನೆಯಲ್ಲೇ ಫ್ರೆಶ್ ಆಗಿದ್ದು ಕೊತ್ತಂಬರಿ ಬೀಜನ ನಾವು ತಯಾರು ಮಾಡ್ಕೊಳ್ಬೋದು. ಇಷ್ಟೆಲ್ಲ ಕಷ್ಟ ಮಾಡ್ಕೊಳ್ಳೋದು ಬೇಕಾಗಿಲ್ಲ, ಯಾಕಂದ್ರೆ ಮಾರ್ಕೆಟಲ್ಲಿ ಕಮ್ಮಿ ರೇಟಿಗೆ ಸೀಡ್ಸ್ ಸಿಕ್ಕುತ್ತೆ. ಇಲ್ಲಾಂದರೆ ಅಡುಗೆ ಮನೆ ಡಬ್ಬದಲ್ಲಂತೂ ಕೊತ್ತಂಬರಿ ಬೀಜ ಗ್ಯಾರಂಟಿ ಇರುತ್ತೆ. ಸ್ವಲ್ಪ ಗ್ರೀನ್ ಕಲರಲ್ಲಿರೋದು ನೋಡಿಬಿಟ್ಟು ಅದನ್ನ 2 ಭಾಗ ಮಾಡಿಬಿಟ್ಟು, ಕೆಲವರು ಚಪ್ಪಲಿಲೆಲ್ಲ ಮಾಡ್ತಾರೆ, ಕೆಲವರೆಲ್ಲ ಇದು ಲಟ್ಟಣಿಗೆ ಇರುತ್ತಲ್ಲ ಅದರಲ್ಲಿ ಮಾಡ್ತಾರೆ. ಯಾವುದೋ ಥರದಲ್ಲಿ 2 ಭಾಗ ಮಾಡಿಬಿಟ್ಟು ಅದನ್ನು ಬೀಜ ಹಾಕಿ, ಇದ್ರ ಬಗ್ಗೆ ನಾನು ಇನ್ನೊಂದು ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ, ಹೇಗೆ ಅದು ಭಾಗ ಮಾಡೋದು, ಹೇಗೆ ಅದು ಮಣ್ಣಲ್ಲಿ ಇದು ಮಾಡೋದು, ಇದು ಎಲ್ಲದ್ರ ಬಗ್ಗೆ ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ, ಕಾದು ನೋಡಿ. ಒಂದು ವೇಳೆ ನಾನು ಹಳೆ ಸಬ್ಸ್ಕ್ರೈಬರ್ ಇದ್ದರೆ ಆಲ್ರೆಡಿ ಆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಹುಡುಕಿ ನೀವು ನೋಡ್ಬೋದು. ಓಕೆನಾ? ಸರಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಇಂಥ ಹಲವಾರು ವೀಡಿಯೋಗಳು ಬರ್ತಾನೆ ಇರುತ್ತೆ. ನೆಕ್ಸ್ಟ್ ಒಳ್ಳೆ ವೀಡಿಯೋದಲ್ಲಿ ಬರ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.